ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಸಂಕಟದಲ್ಲಿ ವೆಂಕಟರಮಣ ಎಂಬ 41ನೆಯ ವಿಚಾರಕ್ಕೆ ಸ್ವಾಗತ. ಯಾರು ತಾನೇ ಬದುಕಿನಲ್ಲಿ ಕಷ್ಟಗಳಲ್ಲಿ ಸಿಕ್ಕಿ ಬೀಳುವುದಿಲ್ಲ? ಕೆಲವೊಮ್ಮೆ ಸಂಕಷ್ಟಗಳು ಮುಂದೆ ದಾರಿ ತೋರದಂತೆ, ದಾರಿಯೇ ತೋಚದೆ ಹೋಗಿ ಕಣ್ಣು ಕತ್ತಲಿಟ್ಟು ಬರುವಂತೆ ಆಗಬಹುದು. ಆ ಕಷ್ಟದಿಂದ ಪಾರಾಗುವುದಕ್ಕೆ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿ ಹೋಗಿಬಿಡಬಹುದು. ನಿಮಗೂ ಹಾಗೆ ಆಗಿದೆಯೇ? ಆ ರೀತಿ ಸಂಕಷ್ಟಗಳಿಗೆ ಸಿಕ್ಕಿಬಿದ್ದಿರುವಿರಾ? ಮುಂದೆ ದಾರಿಯೇನು ಎಂಬುದು ಅರಿಯದಾಗಿದೆಯೇ? ಹೆದರಬೇಡಿ. ನಿಮ್ಮ ಪ್ರಯತ್ನಕ್ಕೆ ಮೀರಿದ್ದನ್ನು ಸಾಧಿಸಿಕೊಡುವುದಕ್ಕಾಗಿಯೇ ಒಬ್ಬ ಭಗವಂತನು ಇರುತ್ತಾನೆ. ಅಂದರೆ ಕಾಣದ ಶಕ್ತಿಯೊಂದು ನಮ್ಮನ್ನು ಈ ರೀತಿಯ ಸಂಕಷ್ಟದಲ್ಲಿ ಸಿಲುಕಿಸುವುದೇ ಆಗಲಿ ಅಥವಾ ಬೇರಾವುದೇ ಇರಲಿ, ಎಲ್ಲವೂ ಆ ಕಾಣದ ಶಕ್ತಿಯ ನಿಯಮದಂತೆ, ಆ ಕಾಣದ ಶಕ್ತಿಯ ಇಚ್ಛೆಯಂತೆ ನಡೆಯುತ್ತಿರುತ್ತದೆ. ಅವನು ಇಲ್ಲಿಯೇ ನಮ್ಮೊಳಗೆ, ನಮ್ಮ ಸುತ್ತಮುತ್ತಲೂ ಎಲ್ಲೆಲ್ಲಿಯೂ ಇರುತ್ತಾನೆ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ. ಭಗವಂತನು ನಮ್ಮ ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಇರುತ್ತಾನೆ ಎಂಬುದಷ್ಟೇ ಅಲ್ಲ, ನಮ್ಮ ಕಷ್ಟಗಳೆಲ್ಲವನ್ನು ಪಾರು ಮಾಡಿಸಲು ಕೂಡ ಆತನೇ ಶಕ್ತನಾಗಿರುತ್ತಾನೆ. ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೂ ಕೂಡ ಆ ಭಗವಂತನಿಂದಲೇ ಸಾಧ್ಯ. ಆದರೂ ಕೂಡ ಭಗವಂತನು ಎಲ್ಲಿದ್ದಾನೆ, ನಮಗೆ ಕಾಣಿಸಲಿಲ್ಲವಲ್ಲ ಎಂದು ಚಿಂತಿಸಬೇಡಿ. ನಮ್ಮ 5 ಜ್ಞಾನೇಂದ್ರಿಯಗಳಿಗೆ ರೂಪವನ್ನು ಕಾಣುವ ಕಣ್ಣು, ವಾಸನೆಯನ್ನು ಹೀರುವ ವಾಸನೇಂದ್ರಿಯ ವಾಸನಾ ಗ್ರಹಣ ಶಕ್ತಿ, ಅಥವಾ ಶಬ್ದವನ್ನು ಸ್ವೀಕರಿಸುವ ಕಿವಿ, ಅಥವಾ ಸ್ಪರ್ಶವನ್ನು ಅನುಭವಿಸಬಲ್ಲಂತಹ ಚರ್ಮ, ಇವುಗಳನ್ನು ಹೊರತುಪಡಿಸಿದರೆ ರುಚಿಯನ್ನು ಅನುಭವಿಸಬಲ್ಲಂತಹ ನಾಲಿಗೆ, ಈ 5 ಗ್ರಹಣ ಶಕ್ತಿಗಳಿಂದ ನಮಗೆ ಯಾವುದೆಲ್ಲವನ್ನೂ ಗ್ರಹಿಸಲು ಸಾಧ್ಯವೋ ಅದನ್ನು ಮಾತ್ರವೇ ನಾವು ಗ್ರಹಿಸಲು ಸಾಧ್ಯ. ಈ ಜಗತ್ತಿನಲ್ಲಿ ಇವೆಲ್ಲಕ್ಕೂ ಮೀರಿದ ಅದೆಷ್ಟೋ ಶಕ್ತಿಗಳಿಲ್ಲವೇ? ವಿದ್ಯುತ್ ಶಕ್ತಿಯನ್ನಾಗಲಿ ಅಯಸ್ಕಾಂತ ಶಕ್ತಿಯನ್ನಾಗಲಿ ನಾವು ನೋಡುವುದಕ್ಕಾದರೂ ಅನುಭವಿಸುವುದಕ್ಕಾದರೂ ಸಾಧ್ಯವೇ? ಅಂತೆಯೇ ಭಗವಂತನೆಂಬಂತಹ ಶಕ್ತಿ, ಅದು ಈ ಎಲ್ಲ ಶಕ್ತಿಗಳಿಂದಲೂ ಮೀರಿದ್ದುದು, ಹಾಗೂ ಈ ಎಲ್ಲ ಶಕ್ತಿಗಳ ಮೂಲ ರೂಪವೇ ಭಗವಂತನೆಂದು ತಿಳಿದವರು ಜ್ಞಾನಿಗಳು ಹೇಳುತ್ತಾರೆ. ಹಾಗಿರುವಾಗ ಆ ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸದಿದ್ದರೂ ಅದರ ವ್ಯಾಪಾರ, ಅಂದರೆ ವಿದ್ಯುತ್ ಶಕ್ತಿ, ಅಯಸ್ಕಾಂತೀಯ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವುಗಳ ಪರಿಣಾಮವನ್ನು ನಾವು ನೋಡುತ್ತಿಲ್ಲವೇ? ಅದೇ ರೀತಿಯಾಗಿ ಭಗವಂತನು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕರಾರುವಾಕ್ಕಾಗಿ ಅದೇ ಸಮಯಕ್ಕೆ ಬೆಳಗಾಗುತ್ತದೆ, ಅದೇ ಸಮಯಕ್ಕೆ ರಾತ್ರಿ ಆಗುತ್ತದೆ, ಅದೇ ಸಮಯಕ್ಕೆ ಋತುಗಳು ಬರುತ್ತವೆ, ಅದೇ ಸಮಯಕ್ಕೆ ಕಾಲಗಳು ಬದಲಾಗುತ್ತವೆ, ಅದೇ ಸರಿಯಾದ ಸಮಯಕ್ಕೆ ಸರಿಯಾಗಿ ಹೂ ಹಣ್ಣುಗಳು ಫಲಗಳು ಬಿಡುತ್ತವೆ. ಇವೆಲ್ಲವೂ ಯಾವುದೋ ಒಂದು ಕಾಣದ ಶಕ್ತಿಯ ನಿಯಂತ್ರಣದಿಂದ ಮಾತ್ರವೇ ಸಾಧ್ಯವಲ್ಲವೇ? ಆ ನಂಬಿಕೆ, ಆ ಶ್ರದ್ಧೆಯನ್ನಿಟ್ಟು ಮುಂದುವರಿಯೋಣ. ಜೀವನದಲ್ಲಿ ಬರುವಂತಹ ಕಷ್ಟಗಳು ಮೋಡಗಳು ಬಂದಂತೆ, ಕಷ್ಟಗಳು ಬಂದಂತೆಯೇ ಕರಗಿ ಹೋಗುತ್ತವೆ. ಹೇಗೆ ಸುಖವು ಬಂದಂತೆಯೇ ಮರೆಯಾಗಿ ಹೋಗುತ್ತದೆಯೋ, ಹಾಗೆ ಕಷ್ಟಗಳು ಕೂಡ ಬಂದಂತೆಯೇ ಕರಗಿ ಹೋಗುತ್ತವೆ. ಆ ಭಾವದಲ್ಲಿಯೇ ಭಗವಂತನು ಈಗಲೇ ಇಲ್ಲಿಯೇ ಇರುತ್ತಾನೆ. ಅವನ ಸರ್ವಜ್ಞ ಚಿತ್ತದಂತೆಯೇ ಎಲ್ಲವೂ ನಡೆಯುತ್ತಿದೆ. ನಾನು ಅವನ ಆಸರೆಯಲ್ಲಿಯೇ ಇದ್ದೇನೆ ಎಂಬುದನ್ನು ದೃಢವಾಗಿ ನಂಬಿರಿ. ನಿಮ್ಮ ವ್ಯವಹಾರವನ್ನು ಮಾಡುವಾಗ ಆತನ ಬೆಂಬಲವಿದೆ ಎಂದೇ ನಂಬಿ ಮುಂದುವರೆಯಿರಿ. ಆಗ ನಮ್ಮ ಸಂಕಷ್ಟಗಳು ಆ ಕ್ಷಣಕ್ಕೆ ಅವು ಪರಿಹಾರವಾಗಿ ನಮಗೆ ಬೇಕಾದಂತಹ ಪರಿಹಾರ ಸಿಗದಿರಬಹುದು. ಆದರೆ ಯಾವ ಪರಿಹಾರವೂ ಸಿಕ್ಕುವುದೋ ಅದು ಖಂಡಿತವಾಗಿಯೂ ನಮಗೆ ಒಳ್ಳೆಯದನ್ನೇ ಮಾಡುತ್ತದೆ ಎಂಬ ಭರವಸೆ ಇರಲಿ, ನಂಬಿಕೆ ಇರಲಿ. ಆಗ ಜೀವನ ಸುಖಮಯವಾಗುವುದು, ನೆಮ್ಮದಿ ಶಾಂತಿ ನೆಲೆಸುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.